ಹಲೋ, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಟಿವಿ ನೋಡಿ ಮಾತಾಡಬೇಡಿ, ಮೊಬೈಲಲ್ಲಿ ಮಾತಾಡಿ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ಏನ್ ಹೆಸರು? ಓಕೆ, ಸ್ವಲ್ಪ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಸರಿಯಾಗಿ ಕೇಳಿಸ್ತಿಲ್ಲ ಬಿಡಿ, ನೆಕ್ಸ್ಟ್ ಸ್ಪೀಕರ್ ಕರೆಕ್ಟಾಗಿ ಮತ್ತೊಬ್ರು ಇದ್ದಾರೆ ಕಾಲರು, ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನನ್ನ ಹೆಸರು ರೇಖಾ ಅಂತ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಹತ್ರ. ಚೂರು ಸೌಂಡ್ ಕೊಡಿ ಮೇಡಮ್, ಸ್ವಲ್ಪ ಜೋರಾಗಿ ಜೋರಾಗಿ ಮಾತಾಡಿ. ನೀವು ಸೌಂಡ್ ಕೊಡಿ. ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ 22 ಓಕೆ 22 ಅಕ್ಟೋಬರ್. ಅಕ್ಟೋಬರ್. ಓಕೆ, ಹಾ, ಇಯರು 2012. 2012. ಓಕೆ, ಹುಟ್ಟಿದ ಸಮಯ 8:45 ಬೆಳಗ್ಗೆನಾ ಸಂಜೆನಾ? ಸಂಜೆ ಮೇಡಮ್. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ 10ನೇ ತಿಂಗಳಾ? ಹಾ ಸರ್, 10ನೇ ತಿಂಗಳು ಗುರುಜಿ. ಮೇಡಮ್ ಏನು ನಿಮ್ಮ ಮಗಳ ಪ್ರಶ್ನೆ ನೋಡಿ ಮೇಡಮ್. ನಿಮ್ಮ ಮಗಳದಲ್ಲಿ ಲಗ್ನದಲ್ಲಿ ಕೇತು ಮತ್ತು ಗುರುಗ್ರಹ ಇದ್ದಾರೆ, ಬಹಳ ವಿಶೇಷ. 2 ಮದುವೆ ಆಗಂತ ಜಾತಕ ಏನಡೆ? 2 ಮದುವೆ ಆಗಂತ. 4ನೇ ಮೇಲೆ ಶುಕ್ರ ಗ್ರಹ ಇದ್ದಾನೆ, ತುಂಬ ಒಳ್ಳೇದು. ತಾಯಿ ತುಂಬ ಚೆನ್ನಾಗಿದೆ. ನೀವು ನೋಡೋಕೆ ಚೆನ್ನಾಗಿ ಕಾಣ್ತೀರಾ? ಹಾ ಗುರುಜಿ. ಹಾಂ, ತುಂಬ ಚೆನ್ನಾಗಿ ಕಾಣ್ತೀರಾ ಅಂತೇಳಿ. ಶುಕ್ರ ಗ್ರಹ ಚೆನ್ನಾಗಿದೆ. ನೀವೇನೋ ಕೆಲಸಕ್ಕೆ ಹೋಗ್ಬೋದು, ಇಲ್ಲ ದುಡಿಬೋದು, ಇಲ್ಲ ಮನೆಯಲ್ಲ ಪ್ಲಾನ್ ಮಾಡ್ಬೋದು. ಏನು ಮಾಡ್ತಾಯಿದ್ದೀರಾ? ಇದು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಗುರುಜಿ. ಅದನ್ನು ಹೇಳುತ್ತೆ. ನಿಮ್ಮ ಮಗಳಿಗೆ ಬುಧ ಮತ್ತು ಕೇತು ಒಟ್ಟಿಗೆ ಇದ್ದಾರೆ. ಕುಟುಂಬದಲ್ಲಿ ಮನಸ್ತಾಪಗಳು ಆಗ್ಬೋದು. ಸಪ್ತಮದಲ್ಲಿ ಕುಜ ಮತ್ತು ರಾಹು ಒಟ್ಟಿಗೆ ಇದ್ದಾರೆ. ನಿಮ್ಮ ಮಗಳು ಬೇರೆ ಕ್ಯಾಸ್ಟ್ ಮದುವೆನೂ ಕೂಡ ಆಗುತ್ತೆ, ಬೇರೆ ಮದುವೆ ಆಗುತ್ತೆ. ಲೈಫಲ್ಲಿ ತುಂಬ ಚೆನ್ನಾಗಿರ್ತಾಳೆ ಅಂತ ಹೇಳುತ್ತೆ ಮೇಡಮ್ ಅವರೇ. ಬೇರೆ ಏನೋ ಡೌಟ್ ಇದೆಯಾ? ಹೌದು ಗುರುಜಿ, ಮುಂದೆ ಅವಳದು ಜೀವನ ಹೇಗಿರುತ್ತೆ ಅಂತ, ಅವಳದು ಎಜುಕೇಶನ್ ಲೈಫ್ ಹೇಗಿರುತ್ತೆ ಅಂತ ಕೇಳ್ಬೇಕಾಯ್ತು ಗುರುಜಿ. ಎಜುಕೇಷನ್ ಚೆನ್ನಾಗಿರುತ್ತೆ. 100% ರಾಹು ದಿವಸ ನಡೀತಿದೆ 2028 ಮೇಲೆ. ರಾಹು ಹೆಣ್ಮಕ್ಳಿಗೆ ಒಳ್ಳೇದು ಮಾಡ್ತಾನೆ. ರಾಹು ಕುಜನ ಜೊತೆ ಇರೋದ್ರಿಂದ ರಾಹು ಶಾಂತಿ ಮಾಡಿಸ್ಕೊಳ್ಳಿ, ಮತ್ತು ಎಜುಕೇಷನ್ ಬ್ಯಾಸೆಟ್ ತರಿಸ್ಕೊಳ್ಳಿ, ತುಂಬ ಒಳ್ಳೆಯದು. ಅರ್ಥ ಆಯ್ತಾ? ಮ್ಯಾರೇಜ್ ಲೈಫ್ ಮಾತ್ರ 100% ಕೆಟ್ಟಿದೆ ಮೇಡಮ್ ಅವರೇ. ಎಜುಕೇಷನ್ ಲಗ್ನದಲ್ಲಿ ಏನ್ ಮಾಡಬಹುದು ಅಂತ ಏನಾರ ಪರಿಹಾರ ಇದೆಯಾ ಗುರುಜಿ? ಜನ ನಮ್ಮನ್ನೆಲ್ಲ ಇಲ್ಲಿವರೆಗೆ ಯಾಮಾರ್ಸ್ಯಾರೆ. ಎಲೆಕ್ಷನ್ ಬಂದಾಗ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಜನ ಅದ್ರ ಮೇಲೆ ಡಿಪೆಂಡಾಗಿ ಓಟ್ ಹಾಕ್ತವ್ರೆ. ಇವಾಗ ನೋಡಿದ್ರೆ ರಾಮೇಶ್ವರ ಕೆಪೆಯಲ್ಲಿ ಫ್ರೀ ಕೊಡ್ತೀವಿ ಅಂತೇಳಿ ಓಟ್ನವ್ರಿಗೆ ಕ್ಯೂ ನಿಂತಿದ್ರು. ಅವ್ರು ಅನ್ನ ತಿನ್ನೋಕ್ಕೆ ಆ ಥರ ಕ್ಯೂವಲ್ಲಿ ಅಂತ ಅನ್ನ ತಿನ್ನಬೇಕು ಅಂತೇನಿಲ್ಲ. ಜಾಗದಲ್ಲಿ ಹಿಂಗಿದೆ ಅಂತ ಹೇಳ್ತಾ ಇದ್ದೀನಿ. ಇದನ್ನು ತುಂಬ ಕಷ್ಟ ಆಗುತ್ತೆ. ನೀವು ಅಷ್ಟೊಂದೆಲ್ಲ ದೇವ್ರಿಗೆ ಶರಣರಾಗಬೇಕು, ಪೂಜಿಸಬೇಕು, ಎಲ್ಲ ಮಾಡಬೇಕು. ಎಲ್ಲಿದೆ ಟೈಮ್? ದೇವ್ರನ್ನ ಬಿಡೋಕ್ಕೆ ಟೈಮೇ ಇಲ್ಲ ಜನಗಳಿಗೆ. ಏನು ಹೇಳಿ? ಅದು ನಿಜ ಗುರುಜಿ. ಭಾಳ ವಿಶೇಷ. ನೀವು ಅರ್ಥ ಮಾಡ್ಕೊಳ್ಳಿ, ದೇವ್ರನ್ನ ಬೇಡೋಕ್ಕೂ ತುಂಬ ಟೈಮ್ ಇದೆ. ಟೈಮ್ ಬೇಕು, ಬೇಡೋಕ್ಕೆ ರೆಡಿ ಇಲ್ಲ. ಎನಿ ಟೈಮ್ ಮೊಬೈಲ್ ನೋಡೋಕ್ಕೆ ಟೈಮ್ ಇಲ್ಲ. ಇನ್ನು ದೇವರಲ್ಲಿ ಬೇಡ್ತಾರೆ. ಏನು ಹೇಳಿ? ಮೊಬೈಲ್. ಹಾಗಾಗಿ ನೋಡೋಣ, ನೆಕ್ಸ್ಟು ನಿಮ್ಮ ಮಗಳು ದೊಡ್ಡವಾದ ಕಾಲಕ್ಕೆ ಕೇಳಕ್ಕೆ ಬರ್ರಿ. ಇವಾಗಿನ್ನು ನಿಮ್ಮ ಮಗಳಿಗೆ ಎಷ್ಟು? ಇವಾಗ ಒಂದು 15 ವರ್ಷನಾ? ಅದೇ ಒಂದು 15 ವರ್ಷದ ಒಳಗಡೆ ಇದ್ದಾರೆ. ನಿಮ್ಮ ಮಗಳಿಗೆ ಇನ್ನೂ ಮೆಚರ್ಡ್ ಆಗಿ ದೊಡ್ಡವಳಾಗಿ ಅದೆಲ್ಲ ಮದುವೆ ಟೈಮಿಗೆ ಬರೀ ನೋಡೋಣ, ಮಾತಾಡೋಣ. ಒಳ್ಳೇದಾಗಲಿ. ಓಕೆ, ಬೇರೆ ಧನ್ಯವಾದ ಮೇಡಮ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ, ಏನ್ ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಪ್ರಕಾಶ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 31/10/1975. ಇನ್ನೊಮ್ಮೆ ಹೇಳಿ. 31/10. ಓಕೆ, 1975. 75. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ 2:40 ಮಧ್ಯಾಹ್ನ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಪ್ರಕಾಶ್, ಫಸ್ಟಿಗೆ ನಿಮ್ಮ ಹೆಸರು ಚೆನ್ನಾಗಿಲ್ಲ. ಹಾಂ ಸರ್. ಪ್ರಕಾಶ್ ಅಂದರೆ ಸ್ನೇಹನ್ ಅಂತ ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಸ್ನೇಹನ್ ಅಂತಾನೆ ಹಾಕೊಂಡಿದ್ದೀನಿ. ಓಕೆ, ಪ್ರಕಾಶ್ ನೇಮ್ ಚೆನ್ನಾಗಿಲ್ಲ. ಅದೊಂದು ತುಂಬ ವೆರಿ ಡೇಂಜರ್ ನೇಮ್, ಭಾಳ ವಿಶೇಷ. ಪ್ರಕಾಶ್ ಮದುವೆ ಆಗಿತ್ತಾ? ಮನೇಲಿ ಎಷ್ಟು ಜನ ಇದ್ದೀರಾ? ಮದುವೆ ಆಗಿದೆ, 2 ಹೆಣ್ಮಕ್ಳು ಇದ್ದಾರೆ ಸರ್. ಓಕೆ, ಮನೆಯವ್ರು ಏನು ಮಾಡ್ತಾರೆ? ಮನೆಯವರು ಡೆಸ್ಕಾಮ್ ಎಂಪ್ಲಾಯರ್ ಸರ್. ಓಕೆ, ನೀವು? ನಾವೆಲ್ಲಿ ಬಟ್ಟೆ ಅಂಗಡಿ ಇಟ್ಟಿದ್ದೀವಿ ಸರ್. ಓಕೆ, ನಿಮ್ಮ ಮನೆಯವ್ರು ಮನೆ ಇಲ್ವಾ? ಮನೇಲೆಲ್ಲ ಮೀಟಿಂಗ್ ಹೋಗಿದ್ದಾರೆ ಸರ್, ಡೆಸ್ಕಾಮ್ ಎಂಪ್ಲಾಯರ್ ಅಂತ. ಅದಕ್ಕೆ ಪ್ರಕಾಶ್, ನಿಮ್ಗೆ ನೋಡಿ 2ನೇ ಮನೇಲಿ ಗುರುಗ್ರಹ ಇದ್ದಾನೆ. ಇದು ತುಂಬ ರಾಜೋಗ ಜಾತಕ ಅಂತ ಹೇಳಿದೆ. 2ನೇ ಮನೇಲಿ ಗುರು ಇದೆ. ನಿಮ್ಮ ನೇಮ್ ಚೆನ್ನಾಗಿಲ್ಲ. 2ನೇ ಮನೇಲಿ ಗುರು. ಪ್ರಕಾಶ್, ನೀವೇ ಲಾಸ್ಟ್ ನಿಮ್ಮ ಮನೇಲಿ? ಇಲ್ಲ, ನನ್ನ ತಮ್ಮ ಇದ್ದಾನೆ, ನಮ್ಮ ಇವರೆಲ್ಲ ಇದ್ದಾರೆ. ನೀವೇ ಲಾಸ್ಟ್? ಏನಿಲ್ಲ? ಏನಿಲ್ಲ. ನಿಮ್ಮ ತಮ್ಮನ ಜೊತೆ ಚೆನ್ನಾಗಿಲ್ವ ಪ್ರಕಾಶ್? ಅಂದ್ರೆ ಇದ್ದಾರೆ, ಅದು ಅವ್ರು ದೂರ ಇದ್ದಾರೆ. ಅದೇ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ, ಏನು ತೊಂದರೆ ಏನಿಲ್ಲ. 50-50.
ಪ್ರಕಾಶ್ 2ನೇ ಮೇಲೆ ಗುರುಗ್ರಹ ಇದ್ದಾರೆ, ತುಂಬ ರಾಜಯೋಗ. 2ನೇ ಮೇಲೆ ಗುರು ಇದ್ದಾರೆ, 5ನೇ ಮೇಲೆ ಕುಜಗ್ರಹ ಇದ್ದಾರೆ. ಮಕ್ಕಳು ಹುಟ್ಟಿದ ಮೇಲೆ ಸೈಟು ಮನೇನ ತಗೊಂಡಿದ್ದೀರಾ ಇನ್ನೂ ಇಲ್ವಾ? ಇಲ್ಲ ಇನ್ನೂ ಏನು ತೊಗೊಂಡಿಲ್ಲ ಸರ್. ಪಕ್ಕ ಆಗುತ್ತೆ. ಲಗ್ನಾಧಿಪತಿ 6ನೇ ಮೇಲಿದ್ದಾರೆ. ಲಗ್ನಾಧಿಪತಿ 6ನೇ ಮೇಲೆ ನೀವು ಕೋಪ ಒಂಚೂರು ಕಮ್ಮಿ ಮಾಡ್ಕೋಬೇಕು. ಹಾಂ ಸ್ವಲ್ಪ ಕೋಪ ಇದೆ ಸರ್. ಅದನ್ನು ಕಮ್ಮಿ ಮಾಡ್ಕೋ. 7ನೇ ಮೇಲೆ ಚಂದ್ರ. ಸಿಂಹ ರಾಶಿ ಹುಟ್ಟಿರ ನೀವು? ಹಾಂ ಸಿಂಹರಾಶಿ. ಸಿಂಹರಾಶಿ ಪುಬ್ಬ ನಕ್ಷತ್ರ. ಸಿಂಹರಾಶಿ ಪುಬ್ಬ ನಕ್ಷತ್ರ ಟೈಮ್ ತುಂಬ ಬ್ಯಾಡ್ ಆಗಿದೆ. ತುಂಬ ರಾಶಿ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಶನಿ ಇದ್ದಾನೆ. ಸಿಂಹ ರಾಶಿಗಂತೂ ಟೈಮ್ ತುಂಬ ಕೆಟ್ಟದಾಗಿ. ಧೋನಿ ಇನ್ನೂ ಇಂಡಿಯನ್ ಟೀಮಿಗೆ ಇನ್ನೂ IPL ಆಡೋಕ್ಕೆ ಬಂದಿಲ್ಲ. ಸೋನಿ ಕೂಡ ಸಿಂಹ ರಾಶಿ. ಏನೇಳೆ? ಹಾಂ ಸಿಂಹರಾಶಿ ಉತ್ತರ ನಕ್ಷತ್ರ ಅಂತ ಇದೆ ಸರ್. ಹೌದು ಉತ್ತರ ನಕ್ಷತ್ರನೇ. ಅದರಿಂದ ಹುಷಾರಾಗಿದೆ. ಏನೇಳಿ? ಹಾಂ ಸರಿ. ಹಾಗಾಗಿ ನೋಡಿ, ಮುಂಬೈ ಕೂಡ ಸಿಂಹ ರಾಶಿನೇ ಆಗುತ್ತೆ. ಹಾಗಾಗಿ ಮುಂಬೈ ಒದ್ದಾಡ್ತಾ ಇದ್ದಾರೆ ಮ್ಯಾಚಲ್ಲಿ. ನಿಮ್ಮ ಜಾಗದಲ್ಲಿ ಭಾಳ ವೈಬ್ರೇಷನ್. ಸೂರ್ಯ ಮತ್ತು ರಾವ್ ಇದ್ದಾರೆ. ತಂದೆ ಇಲ್ವಾ? ಇದ್ದಾರಾ? ಇದ್ದಾರೆ ಸರ್ ಇದ್ದಾರೆ. ಓಕೆ, ತಂದೆ ಇದ್ರೆ ಒಳ್ಳೇದಂಗೆ. ನೀವು ಕೊನೆ ಮಗ ಇರೋದ್ರಿಂದ ನಿಮ್ಮ ತಳಗಡೆಯಿಂದ ನಿಮಗೆ ಇವಾಗ ಗುರುದಶ ಆಕ್ಟಿವೇಟ್ ಆಗಿದೆ. ಭಾಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ನೀವು ಮನೆಗಿನೆಲ್ಲ ತಗೊಂಡು ಕಟ್ತೀರಾ ಅಂತ ಹೇಳುತ್ತೆ. ಏನೇಳೆ? ಹಾಂ ಮನೆಯೆಲ್ಲ ಏನು ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡಲ್ಲೇ ಇದೆ ಸರ್. ಅದು ಅದು ಸಿಂಹರಾಶಿ ಎಕ್ಕುಟ್ಟು ಹಾಳಾಗೋಯ್ತೆ. ಸಿಂಹರಾಶಿಗೆ ನಿಮ್ಗೆ ತುಂಬ ಎಕ್ಕುಟ್ಟೋಯ್ತು. ಅದಕ್ಕೋಸ್ಕರ ನಮ್ಮಲ್ಲಿ ಸ್ಟೋನ್ ಸಿಗುತ್ತೆ, ಬ್ಯಾಸ್ಲೆಟ್ ಇರ್ತೈತೆ, ಬಂದು ತಗೊಂಡೋಗಿ. ನಿಮ್ಮ ಜಾತಕ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ಟೈಮ್ ಚೆನ್ನಾಗಿಲ್ಲ. ಹೆಚ್ಚು ಕಮ್ಮಿ ಗುರು ಸಿಂಹರಾಶಿಗಿನ 2 ವರ್ಷ ಹಾಳಾಗೋಗಿದೆ. ಏನೇಳೆ? ಇನ್ನೂ 2 ವರ್ಷನಾ ಸರ್? 2 ವರ್ಷ. ಅದು 6ನೇ ತಿಂಗಳಾದ್ಮೇಲೆ ಗುರು 12ನೇ ಮನೆಗೆ ಬರ್ತಾನೆ. ಶನಿ ಅಷ್ಟಮದಲ್ಲಿ ಇದ್ದಾನೆ. ಯಪ್ಪ ಹಣ್ಗಾಯಿ ನೀರ್ಗಾಯಿ ಸಿಂಹರಾಶಿಯವರು. ಏನೇಳೆ? ಸರಿ ಸರಿ. ವಡ್ಡಿ ಮಗ ಬಿಡಬೇಡ ಅವನ ಅಂತೇಳಿ ಗ್ರಹಗಳು ಅಟ್ಟಾಸ್ಕೊ ಹೊಡಿತಾವೆ ನಿಮ್ಮನ್ನು. ಏನೇಳೆ? ನಿಮ್ಮ ಜಾತಕದ 2ನೇ ಮೇಲೆ ಗುರು ಇದ್ದಾನೆ. ಗುರು 2ನೇ ಮೇಲೆ ದುಡ್ಡು ಕಾಸು ನಿಮ್ದು ಎಲ್ಲ ಇರಬೇಕು. ಆದರೆ ಟೈಮ್ ಕೆಟ್ಟು ಕೆರೆ ಹಿಡ್ದೈತೆ. ಏನೇಳೆ? ಅದೇ ಎಲ್ಲ ಇದೆ, ಆದ್ರೆ ಬಿಸ್ನೆಸ್ ಅಲ್ಲಿ ಡಲ್ ಇದೆ. ಏನ್ ಮಾಡಕ್ಕೂ ಎಡವಟ್ಟೆ ಆಗ್ತಾ ಇದೆ. ಹೌದು ಸಿಂಹರಾಶಿ ಟೈಮ್ ಕೆಟ್ಟಿದ್ದೆ. ಅಯ್ಯೋ ಮುಂಡೆ ಮಚ್ಕೊ ಹೋಗ್ಬೇಕು ಇನ್ನು 2 ವರ್ಷ ಹಂಗಿದೆ. ಏನೇಳೆ? ಇವಾಗ ಸರೋತ್ ನಾಳೆ ಸರೋತ್ ಅಂತೆಲ್ಲ ಇದ್ರೆ ಅದು ಹೊಗೆ ಹಾಕಿದ್ದೆಲ್ಲ ಇದೆ. ಏನೇಳೆ? ಹಾಂ ಸರ್ ಹೌದು. ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ನಮ್ಮಲ್ಲಿ ಸಿಗುವಂಥ ಒಂದು ಅದ್ಭುತವಾದಂಥ ನಿಮಗೆ ಸ್ಟೋನ್ನ ಕೊಡ್ತೀನಿ, ಬಂದಿಸ್ಕೊಳ್ಳಿ ಸರ್. ವಾಸ್ತುಕ್ಕಿಟ್ಟು ಸ್ಟೋನ್ಗಳೆಲ್ಲ ನೀವು. ಸರಿ ಬರ್ತೀನಿ ಸರ್, ಬರ್ತೀನಿ. ಒಳ್ಳೇದಲ್ಲಿ ಬೇಗ ಬಂದು ನಮ್ಮನ್ನು ಕಾಣಿ. ನಿಮಗೂ ಒಳ್ಳೇದಾಗುತ್ತೆ. ನೀವು ಬಂದು ನಮ್ಮನ್ನು ನೋಡ್ರೆ ನಮಗೂ ಒಳ್ಳೇದಾಗುತ್ತೆ.